ದೇವಾದಿದೇವ ಪ್ರಥಮ ತೀರ್ಥಂಕರ ಶ್ರೀ ಆದಿನಾಥ ಭಗವಾನರಿಗೆ ಜೈ ಜೈ ಜೈ. ಸಂತ ಶಿರೋಮಣಿ ಆಚಾರ್ಯ ಶ್ರೀ ವಿದ್ಯಾಸಾಗರ ಮಹಾರಾಜರಿಗೆ ಜೈ ಜೈ ಜೈ. ಕಂದಮೂಲವನ್ನು ಏಕೆ ತಿನ್ನಬಾರದು ಎಂದು ತಿಳಿದುಕೊಳ್ಳೋಣ. ಮೊದಲಿಗೆ ಕಂದಮೂಲ ಎಂದರೇನು? ಕಂದಮೂಲ ಎಂದರೆ ಭೂಮಿಯ ಒಳಗಡೆ ಬೆಳೆಯುವ ಬೇರು ತರಕಾರಿಗಳು. ಉದಾಹರಣೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಕ್ಯಾರೆಟ್, ಬೀಟ್ರೂಟ್, ಮೂಲಂಗಿ ಇತ್ಯಾದಿ. ನಮ್ಮ ಜೈನ ಧರ್ಮದ ಮೂಲ ಸಿದ್ಧಾಂತ ಅಹಿಂಸಾ ಪರಮೋಧರ್ಮವಿದೆ ಮತ್ತು ಸಂಯಮದಿಂದ ಕೂಡಿದೆ. ಆನೆಯಿಂದ ಹಿಡಿದು ಇರುವೆ ಮತ್ತು ಕಣ್ಣಿಗೆ ಕಾಣದ ಸೂಕ್ಷ್ಮ ಜೀವಿಗಳನ್ನು ಸಹ ನಾವು ಘಾತ ಮಾಡಬಾರದು. ನಾವು ಬದುಕಲು ತಿನ್ನಬೇಕೇ ಹೊರತು ತಿನ್ನಲು ಬದುಕಬಾರದು. ಹೀಗೆಂದು ನಮ್ಮ ಅರಿಹಂತ ಭಗವಾನರು ತಮ್ಮ ದಿವ್ಯ ಧ್ವನಿಯಲ್ಲಿ ಇದನ್ನು ಸಾರಿ ಹೇಳಿದ್ದಾರೆ. ಕಂದಮೂಲಗಳು ಸಾಮಾನ್ಯ ತರಕಾರಿಗಳಂತೆ ವನಸ್ಪತಿಗಳಾಗಿದ್ದರೂ ಸಹ ಅವುಗಳಲ್ಲಿ ಅನಂತಾನಂತ ಸೂಕ್ಷ್ಮ ಜೀವಿಗಳಿರುತ್ತವೆ. ಒಂದು ಈರುಳ್ಳಿ ಅಥವಾ ಒಂದು ಆಲೂಗಡ್ಡೆ ಅಥವಾ ಒಂದು ಕಂದಮೂಲದ ಒಂದು ಸೂಜಿ ತುದಿಯಷ್ಟು ಅತಿ ಸಣ್ಣ ಭಾಗದಲ್ಲಿ ಕಣ್ಣಿಗೆ ಕಾಣದ ಅನಂತ ಜೀವಿಗಳು ಇರುತ್ತವೆ. ಹಾಗಾದರೆ ಇಡೀ ಈರುಳ್ಳಿ ಅಥವಾ ಇಡೀ ಒಂದು ಕಂದಮೂಲದಲ್ಲಿ ಎಷ್ಟು ಜೀವಿಗಳಿರಬಹುದು? ಅನಂತ ಎಂದರೆ ಇಂಗ್ಲಿಶಿನಲ್ಲಿ ಹೇಳುವುದಾದರೆ ಇನ್ಫಿನೈಟ್, ಲೆಕ್ಕಕ್ಕೂ ಸಿಗದ ಊಹಿಸಲಾರದಷ್ಟು ಸಂಖ್ಯೆ. ಮತ್ತೊಂದು ಮುಖ್ಯ ಕಾರಣ ಎಂದರೆ ಈ ಕಂದಮೂಲಗಳು ಭೂಮಿಯ ಒಳಗಡೆ ಅಂಧಕಾರದಲ್ಲಿ ಬೆಳೆಯುತ್ತವೆ. ಸೂರ್ಯನ ಬೆಳಕಿನ ಸ್ಪರ್ಶವೇ ಇರುವುದಿಲ್ಲ. ಜೊತೆಗೆ ಮಣ್ಣಿನ ನೇರ ಸಂಪರ್ಕ ಇರುವುದರಿಂದ ಅನಂತ ಸೂಕ್ಷ್ಮ ಜೀವಿಗಳು ಇದರ ದೇಹದಲ್ಲಿ ಅಂಟಿಕೊಂಡು ವಾಸಿಸುತ್ತವೆ. ಆದ್ದರಿಂದ ಇವು ತಾಮಸಿಕ ಆಹಾರಕ್ಕೆ ಸೇರುತ್ತವೆ. ತಾಮಸಿಕ ಆಹಾರ ಸೇವಿಸುವುದರಿಂದ ನಮ್ಮ ಜ್ಞಾನದ ಮಟ್ಟ ಕುಸಿಯುತ್ತದೆ. ಆಧ್ಯಾತ್ಮಿಕತೆಯ ಕಡೆ ಆಸಕ್ತಿ ಬರುವುದಿಲ್ಲ. ತತ್ವಜ್ಞಾನವು ನಮ್ಮ ಮನಸ್ಸಿಗೆ ತಟ್ಟುವುದಿಲ್ಲ. ಆದರೆ ತಿನ್ನುವುದೇನು ಎಂಬ ಪ್ರಶ್ನೆ ನಮ್ಮಲ್ಲಿ ಮೂಡಬಹುದು. ನಾವು ಗಾಬರಿ ಪಡಬೇಕಿಲ್ಲ. ಏಕೆಂದರೆ ಪ್ರಕೃತಿಯಲ್ಲಿ ಅನೇಕ ವಿಧವಾದ ಸೇವಿಸಲು ಯೋಗ್ಯವಾದ ಪೌಷ್ಟಿಕ ಹಣ್ಣು ತರಕಾರಿಗಳಿವೆ. ಬನ್ನಿ ತಿಳಿದುಕೊಳ್ಳೋಣ. ಈರುಳ್ಳಿ, ಬೆಳ್ಳುಳ್ಳಿಗಳಲ್ಲಿ ಪೌಷ್ಟಿಕಾಂಶವು ಈ ರೀತಿ ಇರುತ್ತದೆ: ವಿಟಮಿನ್ ಸಿ, ವಿಟಮಿನ್ ಬಿ, ಆಂಟಿ ಆಕ್ಸಿಡೆಂಟ್ಸ್. ಆದರೆ ಇದೇ ಪೌಷ್ಟಿಕಾಂಶವು ನಮಗೆ ಇತರೆ ವನಸ್ಪತಿಗಳಲ್ಲೂ ಪರ್ಯಾಯವಾಗಿ ಸಿಗುತ್ತವೆ. ಅವು ಯಾವುವೆಂದರೆ ಬೀನ್ಸ್, ಪರಂಗಿ ಹಣ್ಣು, ದಂಟು ಸೊಪ್ಪು, ಹಸುವಿನ ಹಾಲು, ಚೇಬೆಕಾಯಿ, ನಿಂಬೆ ಹಣ್ಣು, ಕಿವಿ ಹಣ್ಣು ಇತ್ಯಾದಿ. ನಾವು ನಿಸ್ಸಂದೇಹವಾಗಿ ಈ ಪರ್ಯಾಯ ತರಕಾರಿಗಳನ್ನು ಬಳಸಬಹುದು. ಅದೇ ರೀತಿ ಆಲೂಗಡ್ಡೆಯಲ್ಲಿ ಪೌಷ್ಟಿಕಾಂಶವು ಈ ರೀತಿ ಇರುತ್ತದೆ: ವಿಟಮಿನ್ ಸಿ, ವಿಟಮಿನ್ ಬಿ6, ಆಂಟಿ ಆಕ್ಸಿಡೆಂಟ್ಸ್. ಆದರೆ ಇದೇ ಪೌಷ್ಟಿಕಾಂಶವು ನಮಗೆ ಇತರೆ ವನಸ್ಪತಿಗಳಲ್ಲೂ ಪರ್ಯಾಯವಾಗಿ ಸಿಗುತ್ತವೆ. ಅವು ಯಾವುವೆಂದರೆ ಕುಂಬಳಕಾಯಿ, ಬಾಳೆಹಣ್ಣು, ಕಡಲೆ, ಸೇಬು, ಮಾವಿನ ಹಣ್ಣು, ಮೆಕ್ಕೆ ಜೋಳ, ಪರಂಗಿ ಹಣ್ಣು ಇತ್ಯಾದಿ. ನಾವು ನಿಸ್ಸಂದೇಹವಾಗಿ ಈ ಪರ್ಯಾಯ ತರಕಾರಿಗಳನ್ನು ಬಳಸಬಹುದು. ಅದೇ ರೀತಿ ಬೀಟ್ರೂಟ್, ಮೂಲಂಗಿ ಮತ್ತು ಕ್ಯಾರೆಟ್ಗಳಲ್ಲಿ ಪೌಷ್ಟಿಕಾಂಶವು ಈ ರೀತಿ ಇರುತ್ತದೆ: ವಿಟಮಿನ್ ಬಿ, ಖನಿಜಗಳು, ಪೊಟ್ಯಾಷಿಯಂ ಇತ್ಯಾದಿ. ಆದರೆ ಇದೇ ಪೌಷ್ಟಿಕಾಂಶವು ನಮಗೆ ಇತರೆ ವನಸ್ಪತಿಗಳಲ್ಲೂ ಪರ್ಯಾಯವಾಗಿ ಸಿಗುತ್ತವೆ. ಅವು ಯಾವುವೆಂದರೆ ಮೊಸರು, ಬೆಣ್ಣೆಹಣ್ಣು, ಸೂರ್ಯಕಾಂತಿ, ರಾಗಿ, ನವಣೆ, ಬಟಾಣಿ, ಕಪ್ಪು ದ್ರಾಕ್ಷಿ, ಸಜ್ಜೆ ಇತ್ಯಾದಿ ಏಕದಳ ಬೀಜಗಳು. ಇದಲ್ಲದೆ ಪ್ರಕೃತಿಯಲ್ಲಿ ಇತರೆ ಯೋಗ್ಯ ತರಕಾರಿಗಳನ್ನು ಸಹ ಬಳಸಬಹುದು. ಹೀರೆಕಾಯಿ, ನುಗ್ಗೆಕಾಯಿ, ಸಾಂಬಾರ್ ಸೌತೆಕಾಯಿ, ಸೀಮೆ ಬದನೆ, ಪಡವಲಕಾಯಿ, ಸೋರೆಕಾಯಿ, ಹಾಗಲಕಾಯಿ, ಟೊಮೆಟೊ, ದಪ್ಪ ಮೆಣಸಿನಕಾಯಿ, ಬೆಂಡೆಕಾಯಿ ಇತ್ಯಾದಿ.
ಇವಲ್ಲದೆ ವಿವಿಧ ರೀತಿಯ ಬೇಳೆ ಕಾಳುಗಳು ಸಹ ಪ್ರಕೃತಿಯಲ್ಲಿ ಸೇವಿಸಲು ಉಪಲಬ್ಧವಿದೆ. ಇಷ್ಟೇ ಅಲ್ಲ, ಹಾಲು, ಮೊಸರು, ತುಪ್ಪ, ಬಾದಾಮಿ, ಖರ್ಜೂರ ಇತ್ಯಾದಿ ಒಣ ಹಣ್ಣುಗಳು ಸಹ ಸೇವಿಸಲು ಯೋಗ್ಯವಾಗಿವೆ ಮತ್ತು ಪೌಷ್ಟಿಕತೆಯಿಂದ ಕೂಡಿದೆ. ಇಷ್ಟೆಲ್ಲ ಪರ್ಯಾಯ ತರಕಾರಿ ಹಣ್ಣುಗಳು ಸಿಗುವಾಗ ನಾವು ಸುಲಭವಾಗಿ ಕಂದಮೂಲವನ್ನು ತ್ಯಾಗ ಮಾಡಬಹುದು ಮತ್ತು ಜೀವಿಗಳ ಘಾತವನ್ನು ತಪ್ಪಿಸಿ ಪಾಪದಿಂದ ಉಳಿಯಬಹುದು. ಕಂದಮೂಲಗಳು ರುಚಿಕರ ಎನಿಸಬಹುದೇ ಹೊರತು ಅದರ ಸೇವನೆಯಿಂದ ಪಾಪಬಂಧನವಾಗುತ್ತದೆ. ಬನ್ನಿ, ನಾವೆಲ್ಲರೂ ಶ್ರೀ ಭಗವಾನ್ ಮಹಾವೀರರು ತೋರಿಸಿದ ಅಹಿಂಸಾ ಮಾರ್ಗದಲ್ಲಿ ನಡೆಯೋಣ. ಕಂದಮೂಲ ತ್ಯಾಗದ ಮೂಲಕ ಅಹಿಂಸೆಯನ್ನು ಪಾಲಿಸೋಣ. ಜೈ ಜಿನೇಂದ್ರ. ತಮ್ಮ ಅಮೂಲ್ಯವಾದ ಸಮಯಕ್ಕೆ ಧನ್ಯವಾದಗಳು.